ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಅಕ್ಕಿ ಪುಂಡಿ ಹೇಗೆ ಮಾಡುವುದು ಎಂದು ತೋರಿಸಿಕೊಡುತ್ತೇನೆ. ಅಕ್ಕಿ ಪುಂಡಿ ಮಾಡಲು 1 ಕಪ್ಪು ಬಾಯ್ಲ್ಡ್ ರೈಸ್, 1 ಕಪ್ಪು ರಾ ರೈಸ್, 1 ಕಪ್ಪು ತೆಂಗಿನ ತುರಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ನೀರು ಇಷ್ಟು ಬೇಕಾಗುತ್ತದೆ. ಹಾಗೂ ಒಗ್ಗರಣೆಗೆ 2 ಸ್ಪೂನು ಆಯಿಲ್, 1 ಸ್ಪೂನು ಸಾಸಿವೆ, 2 ಸ್ಪೂನ್ ಉದ್ದಿನಬೇಳೆ ಹಾಗೂ 2 ಎಸಳು ಬೇವಿನ ಎಲೆ. ಈಗ ರಾ ರೈಸ್ ಮತ್ತು ಬಾಯ್ಲ್ಡ್ ರೈಸನ್ನು 2-3 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಅದು ನೆನೆದ ಮೇಲೆ ಈ ರೀತಿ ಆಗುತ್ತದೆ. ಈಗ ನೆನೆದ ಅಕ್ಕಿಯನ್ನು ಒಂದು ಮಿಕ್ಸರಲ್ಲಿ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದರ ಮುಚ್ಚಳ ಇಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ಈಗ ಮುಚ್ಚಳ ತೆಗೆದು ಕಡೆದ ಹಿಟ್ಟು ಈ ರೀತಿ ತರಿತರಿಯಾಗಿ ಬರಬೇಕು. ಈಗ ಇದನ್ನು ಒಂದು ಬೌಲಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಈಗ ಇದರ ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕು. ಈಗ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಡಿ. ಇದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗುವಾಗ 1 ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಇದಕ್ಕೆ 2 ಸ್ಪೂನ್ ಉದ್ದಿನಬೇಳೆ ಹಾಕಿ ಹಾಗೂ ಸ್ವಲ್ಪ ಬೇವಿನ ಎಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಉದ್ದಿನಬೇಳೆ ಕೆಂಪಾಗುವಾಗ ಈಗ ಗ್ರೈಂಡ್ ಮಾಡಿದ ಅಕ್ಕಿಯ ಮಿಶ್ರಣವನ್ನು ಹಾಕಿ ಈಗ ಗ್ಯಾಸ್ ಸ್ಟೌವನ್ನು ಸ್ವಲ್ಪ ಲೋ ಫ್ಲೇಮಿನಲ್ಲಿ ಇಟ್ಟು ಈ ರೀತಿ ತಿರುಗಿಸಿ. ಇದು ತಿರುಗಿಸುತ್ತಾ ಹೋಗುವಾಗ ಗಟ್ಟಿಯಾಗುತ್ತಾ ಹೋಗುತ್ತದೆ. ಗಟ್ಟಿಯಾದ ನಂತರ ಇದಕ್ಕೆ 1 ಕಪ್ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗೆದು ಒಂದು ಅಗಲವಾದ ಪಾತ್ರೆಗೆ ಹಾಕಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಇದರ ಮೇಲೆ ಒಂದು ಇಡ್ಲಿಯ ಪಾತ್ರೆ ಇಟ್ಟು ಇದಕ್ಕೆ 4-5 ಗ್ಲಾಸ್ ನೀರು ಹಾಕಿ ಹಾಗೂ ಪುಂಡಿ ಇಡುವ ಈ ಪ್ಲೇಟಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರಿ ಈ ರೀತಿ ಇಟ್ಟು ಬಿಡಿ. ಈಗ ಇದರ ಮುಚ್ಚಳ ಇಟ್ಟು ಇದನ್ನು ಕುದಿಯಲು ಬಿಡಿ. ಈಗ ಗ್ರೈಂಡ್ ಮಾಡಿದ ಮಿಶ್ರಣದಿಂದ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಟಿ ಉಂಡೆ ಮಾಡಿಕೊಳ್ಳಿ.
ನಿಮಗೆ ಬೇಕಿದ್ದರೆ ಯಾವ ರೀತಿಯಲ್ಲೂ ಉಂಡೆಯನ್ನು ಕಟ್ಟಬಹುದು. ನಾನು 2-3 ರೀತಿಯಲ್ಲಿ ಮಾಡಿ ತೋರಿಸುತ್ತೇನೆ. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಈಗ ನೀರು ಒಳ್ಳೆ ಬಿಸಿಯಾಗುವಾಗ ಇದಕ್ಕೆ ಒಂದು ಹಿಂಡಿಯನ್ನು ಅಕ್ಕಿಯ ಪುಂಡಿಯನ್ನು ಇಡಬೇಕು. ಈ ರೀತಿ ಎಲ್ಲ ಪುಂಡಿಗಳನ್ನು ಇಟ್ಟು ಇದಕ್ಕೆ ಮುಚ್ಚಳ ಹಾಕಿ ಒಂದು 20-25 ನಿಮಿಷ ಇದನ್ನು ಬೇಯಿಸಿಕೊಳ್ಳಬೇಕು. 25 ನಿಮಿಷಗಳ ನಂತರ ಪುಂಡಿಯನ್ನು ನೋಡಲು ಈ ರೀತಿ ಒಂದು ಕೋಪ್ನಲ್ಲಿ ನೋಡಬೇಕು. ಈಗ ಇದು ಬೆಂದಿದೆ. ಈಗ ಅಕ್ಕಿಯ ಪುಂಡಿ ರೆಡಿಯಾಗಿದೆ. ಇದನ್ನು ಚಟ್ನಿಯೊಂದಿಗೆ ಇಲ್ಲವೇ ಕೋಳಿ ಸಾರು, ಮೀನಿನ ಸಾರು ಯಾವುದರಲ್ಲಿಯೂ ತಿನ್ನಬಹುದು. ಚಟ್ನಿ ಇಲ್ಲದೆಯೂ ಇದನ್ನು ತಿನ್ನಲು ತುಂಬ ಚೆನ್ನಾಗಿರುತ್ತದೆ.